ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಅಡಗುದುಳಿ ಅಂತಂದರೆ ನಾಶ ಮಾಡು, ಅಡಚಣೆ ಅಂತಂದರೆ ಅಡ್ಡಿ, ಅಡಚು ಅಂತಂದರೆ ನೂಕು, ತುಂಬಿಕೊಳ್ಳು, ಅಡತಿ ಅಂತಂದರೆ ದಲ್ಲಾಳಿ, ದಳ್ಳಾಳಿಯ ಅಂಗಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಪ ಅಂತಂದರೆ ಅಡಕೆಲೆಯ ಚೀಲ, ಅಡಪ ಒಳ ಅಂತಂದರೆ ಎಲೆ ಅಡಕೆಯ ಸಂಚಿಯನ್ನು ಹಿಡಿಯುವವನು ಅಥವಾ ಕ್ಷೌರಿಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಪವಳ್ಳ ಎಲೆ ಅಡಿಕೆಯ ಸಂಚಿಯನ್ನು ಹಿಡಿಯುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಪಿಗ ಅಂತಂದರೆ ಅಡಪವಳ್ಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಪು ಅಂತಂದರೆ ಆಸರೆ, ಅಡವು ದೇವಸ್ಥಾನದ ಒಂದು ಉಳಿಗ ಸೇವೆ, ನಾಯಿಗಳಿಗೆ ಬರುವ ಒಂದು ಬಗೆಯ ಚರ್ಮರೋಗ, ನೃತ್ಯದ ಒಂದು ಭಂಗಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಬಡಿಸು ಅಂತಂದರೆ ಆತುರ ಪಡು, ಗಾಬರಿ ಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಬಳ ಅಂತಂದರೆ ಅಡುಗೆ ಮಾಡುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಮಾಂಸವನ್ನು ತಿನ್ನುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಮಾನ ಅಂತಂದ್ರೇನು? ಒತ್ತೆ. ಅಡಮುಟ್ಟ ಅಂತಂದರೆ ಮೊಂಡ. ಅಡರಾಟ ಅಂತಂದರೆ ಮೇಲೆ ಏರಿ ಹೋಗುವುದು ಅಥವಾ ಸ್ಪರ್ಧೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರಾಸು ಅಂತಂದರೆ ತವಕ ಪಡು. ಅಡರು ಅಂತಂದರೆ ಆಧಾರ, ಚಿಕ್ಕ ರೆಂಬೆ, ಕಡ್ಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರು ಅಂತಂದರೆ ಮೇಲಕ್ಕೆ ಹತ್ತು, ಹಬ್ಬು, ಆಕ್ರಮಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರ್ ಅಂತಂದರೆ ಮೇಲಕ್ಕೆ ಹತ್ತು, ಹಬ್ಬು, ಸೇರು, ಆಕ್ರಮಿಸು, ಉನ್ನತವಾಗು, ಚುಚ್ಚು, ಊರೆಯಾಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರ್ಚು ಅಂತಂದರೆ ಹತ್ತಿಸು, ಸೇರಿಸು, ನೂಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರ್ಪು ಅಂತಂದರೆ ಆಸರೆ, ಅಡವು. ಅಡಲು ಅಂತಂದರೆ ನೋಡ್ರಿ ಮೇಳೆ. ಅಡಲು ಅಂತಂದರೆ ನರಳು, ಹೆದರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡವಡಿಸು ಅಂತಂದರೆ ಆತುರ ಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡವರಿಸು ಅಂತಂದರೆ ಅಡವಡಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡವಡಿಸು ಅಂತಂದರೆ ಆತುರ ಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡವಿ ಅಂತಂದರೆ ಕಾಡು. ಅಡವಿ ಪಾಲು ಅಂತಂದರೆ ದಿಕ್ಕುಗೆಟ್ಟು ಹೋಗುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡವು ಅಂತಂದರೆ ರೀತಿ, ಹಿಡಿತಕ್ಕೆ ಉಚಿತವಾದ ಗಾತ್ರ, ಸಮೃದ್ಧಿ, ತಡೆಯಾಗಿಡುವ ವಸ್ತು. ಉದಾಹರಣೆಗೆ ಕದ ಮುಚ್ಚಿಕೊಳ್ಳದಂತೆ ಅಡ್ಡಲಾಗಿ ಇಡುವ ಕಲ್ಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಸು ಅಂತಂದರೆ ಬಗೆಯಾಗಿ ಒತ್ತಿ ಒಳ ಸೇರಿಸು, ಹದಿ, ಒತ್ತಿ ಹಿಡಿದುಕೊಳ್ಳು, ಮೇಲೆ ಬೀಳು, ಪ್ರಾಪ್ತವಾಗು, ಚುಚ್ಚು, ಸೇರಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಹಡಿಸು ಅಂತಂದರೆ ಆತುರ ಪಡು. ಅಡಹು ಅಂತಂದರೆ ಹಿಡಿತಕ್ಕೆ ಉಚಿತವಾದ ಗಾತ್ರ, ಆಸರೆ, ಒತ್ತೆ, ತಡೆಯಾಗಿಡುವ ವಸ್ತು, ನೃತ್ಯದ ಒಂದು ಭಂಗಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಾಣಿ ಅಂತಂದರೆ ಕೂಲಿ ಕೊಡದೆ ಒತ್ತಾಯದಿಂದ ಮಾಡಿಸುವ ಕೆಲಸ. ಅಡಾಯೆ ಅಂತಂದರೆ ಅತಿಯಾದ ಸಲುಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಾಯಿಸು, ಅಡಗಟ್ಟು, ಚಡಪಡಿಸು, ಗಮನಕ್ಕೆ ತರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಾಯುಧ ಅಂತಂದರೆ ಒಂದು ಬಗೆಯ ಚಿಕ್ಕ ಆಯುಧ ಅಥವಾ ಕತ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಾವಣೆ ಅಂತಂದರೆ ಅಡ್ಡಿ. ಅಡಾವುಡಿ ಅಂತಂದರೆ ಗದ್ದಲ, ಆತುರ, ಅವ್ಯವಸ್ಥೆ, ಆಡಂಬರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿ ಅಂತಂದರೆ ನೋಡಿ ಹೆಜ್ಜೆ, ಕಾಲು, 12 ಅಂಗುಲದ ಉದ್ದಳತೆ, ಗುರು ಹಿರಿಯರ ವಿಷಯದಲ್ಲಿ ಗೌರವ ಸೂಚಕವಾಗಿ ಉಪಯೋಗಿಸುವ ಶಬ್ದ. ಕೆಳಭಾಗ, ರಹಸ್ಯ, ಆಶ್ರಯ, ಮೂಲ ಕಾರಣ, ಅಳತೆ, ಪದ್ಯದ ಒಂದು ಪಂಕ್ತಿ, ಕಟ್ಟಡದ ನಿವೇಶನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಟ್ಟು ಅಂತಂದರೆ ತಳಹದಿ ಹಾಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಟ್ಟು ಅಂತಂದರೆ ತಳಹದಿ, ಬಂಡವಾಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಲ್ ಅಂತಂದ್ರೇನು? ತಳಹದಿ. ಕಮ್ಮಾರ, ಅಕ್ಕಸಾಲೆ ಮೊದಲಾದವರು ಬಳಸುವ ಬಡಿಗಲ್ಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಲ್ಲು ಅಂತಂದರೆ ಅಡಿಗಲ್, ಬೀಸುವ ಕಲ್ಲಿನ ಕೆಳಗಡೆಯ ಹೋಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಾರ ಅಂತಂದರೆ ಗ್ರಾಮದ ಪಟೇಲ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗಿಡು ಅಂತಂದರೆ ನಡೆಗೆ ತಪ್ಪಿ ಹೋಗು, ಶಕ್ತಿಗುಂದು, ಆಧಾರ ಇಲ್ಲವಾಗು ಅಂತಂದೇಳಿ ಅರ್ಥ ಕೊಡುತ್ತೆ.
ಅಡಿಗೆ ಅಂತಂದರೆ ಅಡುಗೆ, ಒಂದು ಸಲ ಕಾಯಿಸಿ ಸಿದ್ಧಪಡಿಸಿದಷ್ಟು ಪ್ರಮಾಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗೆಡೆ ಅಂತಂದರೆ ಬುಡ ಕಳಚಿ ಕೆಳಗೆ ಬೀಳು, ಕಾಲಿಗೆ ಬೀಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗೆಪ್ಪು ಅಂತಂದರೆ ಪಾದರಕ್ಷೆ. ಅಡಿಗೆ ಮನೆ ಅಂತಂದರೆ ನೋಡ್ರಿ, ಮನೆಯಲ್ಲಿ ಅಡಿಗೆ ಮಾಡುವುದಕ್ಕಾಗಿ ಇರುವ ಕೋಣೆ. ಅಡಿಗೊಂಟೆ ಅಂತಂದರೆ ಮುಖ್ಯವಾದ ಕೋಟೆ. ಅಡಿ ಟಿಪ್ಪಣಿ ಅಂತಂದರೆ ಬರೆದಿರುವ ಟಿಪ್ಪಣಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿತಳ ಅಂತಂದರೆ ಅಂಗಾಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿದಳ ಅಂತಂದರೆ ಅಡಿತಳ, ತಳಹದಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿ ನೀರು ಅಂತಂದರೆ 2/3 ಬೆಳೆಗಳನ್ನು ತೆಗೆದುಕೊಂಡ ಮೇಲೆ ಮುಂದೆ ಮಳೆ ಬರುವವರೆಗೂ ಗದ್ದೆಯಲ್ಲಿ ತಡೆದು ನಿಲ್ಲಿಸಿದ ನೀರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿ ನೆಲ ಅಂತಂದರೆ ಪಾತಾಳ. ಅಡಿಪಟ್ಟಿ ಅಂತಂದರೆ ಹೊಸ್ತಿಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಪಾಯ ಅಂತಂದರೆ ತಳಹದಿ. ಅಡಿಮುಟ್ಟ ಅಂತಂದರೆ ತಳ ಮುಟ್ಟುವವರೆಗೆ ಸಂಪೂರ್ಣವಾಗಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಮೆ ಅಂತಂದರೆ ಗುಲಾಮಗಿರಿ. ಅಡಿಯಾಳು ಅಂತಂದರೆ ದಾಸ. ಅಡಿ ಇಡು ಅಂತಂದರೆ ಹೆಜ್ಜೆ ಹಾಕು, ಪ್ರಾರಂಭಿಸು. ಅಡಿಯೂಟ ಅಂತಂದರೆ ಪಾದಕ್ಕೆ ಬಳಿಯುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಯೂಡು ಅಂತಂದರೆ ಪಾದಕ್ಕೆ ಬಳಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿವಜ್ಜೆ ಹೆಜ್ಜೆಯ ಗುರುತು, ಸಂಪ್ರದಾಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿ ಒತ್ತು ಬರವಣಿಗೆಯಲ್ಲಿ ಸಂಯುಕ್ತಾಕ್ಷರದ ಕೆಳಭಾಗದ ಒತ್ತು. ತಳಭಾಗದಲ್ಲಿ ಇರಿಸುವ ಆಧಾರ, ಬರೆಯುವಾಗ ಆಧಾರವಾಗಿ ಇಟ್ಟುಕೊಳ್ಳುವ ರಟ್ಟು, ಹಲಗೆ ಇತ್ಯಾದಿ. ಪಾದರಕ್ಷೆ ಅಂತಂದೇಳಿ ಅರ್ಥ ಕೊಡುತ್ತೆ ಅಡಿ ಒತ್ತು ಅಂತಂದರೆ. ಅಡಿ ಸೇರು 2/2 ಸೇರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡು ಅಂತಂದರೆ ಅಡುಗೆ ಮಾಡು, ಸುಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಂಕು ಒಂದರ ಮೇಲೊಂದನ್ನು ಪೇರಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಕಳ ಅಂತಂದರೆ ಅಡುಗೆಯ ಮನೆ. ಅಡುಕು ಅಂತಂದರೆ ಬೇರೆ ಕಡೆ ಒಯ್ಯು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಕುಳಿ ಅಂತಂದರೆ ಅಡುಗೆಯ ಕೆಲಸದ ವ್ಯಕ್ತಿ. ಅಡುಗಬ್ಬು ಅಂತಂದರೆ ಸೌದೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗರಿ ಅಂತಂದರೆ ಅಡುಗೆ ಮಾಡಲು ಉರಿಸುವ ಇದ್ದಿಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗರಿಸು ಅಂತಂದರೆ ಇದ್ದಿಲನ್ನು ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗಾಯಿ ಅಂತಂದೇನು ನೋಡ್ರಿ, ಬಿಸಿ ಮಾಡಿದ ಉಪ್ಪಿನ ಕಾಯಿ. ಅಡುಗು ಅಂತಂದರೆ ಅಡುಗೂಳ್ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗೂಲ ಅಂತಂದ್ರೇನು, ಅಡುಗೂಲಜ್ಜಿ ಅಂತಂದರೆ ಹಿಂದಿನ ಕಾಲದಲ್ಲಿ ಹಣ ತೆಗೆದುಕೊಂಡು ಆಗಂತುಕರಿಗೂ ಅಡಿಗೆ ಮಾಡಿ ಹಾಕುತ್ತಿದ್ದ ಮುದುಕಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗೂಲಿ ಅಂತಂದರೆ ಅಡುಗೆಯ ಕೆಲಸಕ್ಕಾಗಿ ಕೊಡುವ ಕೂಲಿ, ಅಡುಗೆ ಕೆಲಸದ ವ್ಯಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗೂಳು ಅಂತಂದರೆ ಬೇಯಿಸಿ ಸಿದ್ಧಪಡಿಸಿದ ಆಹಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗೂಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಗೆ ಅಂತಂದ್ರೇನು, ಬೇಯಿಸುವುದು, ಬೇಯಿಸಿ ಸಿದ್ಧಪಡಿಸಿದ ಊಟದ ಪದಾರ್ಥ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡುಮದ್ದು ಅಂತಂದರೆ ಬೇಯಿಸಿ ಸಿದ್ಧಪಡಿಸಿದ ಮದ್ದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡರು ಅಂತಂದರೆ ಮೇಲೆ ಬೀಳು, ಕೆರಳು ಅಂತಂದೇಳಿ ಅರ್ಥ ಕೊಡುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನು ಮತ್ತೆ ಬೇರೆ ಬೇರೆ ಪದಾರ್ಥಗಳ ಬೇರೆ ಬೇರೆ ಅರ್ಥಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.